ಎಲ್ಲ ಲೆಕ್ಕಗಳನ್ನು ಕೂಡ ಸೇವೆಯನ್ನು ಮಾಡ್ತಾರಂಥ ಅಂಗನವಾಡಿ ಕಾರ್ಯಕರ್ತರಿಗೆ 50%ನಷ್ಟು ಅವ್ರಿಗೆ ಹೆಚ್ಚಳ ಮಾಡಿರೋದು ನಿಜಕ್ಕೂ ಕೂಡ ಆ ಒಂದು ಕಾರ್ಮಿಕ ಕ್ಷೇತ್ರ ಅಂತ ಅನ್ಬೋದು ಅಥವಾ ತಾಯಂದಿರು ಅಂದಿರ್ಬೋದು ಎಲ್ಲರೂ ಕೂಡ ಅನುಕೂಲ ಆಗೋ ದಿಕ್ಕಿನಲ್ಲಿ ಮಾನ್ಯ ನರೇಂದ್ರ ಮೋದಿಯವರು ಅಂಗನವಾಡಿ ಕಾರ್ಯಕರ್ತರಿಗೆ 50% ಹೆಚ್ಚಳ ಮಾಡಿರೋದು ನಿಜಕ್ಕೂ ಕೂಡ ಒಂದು ದೊಡ್ಡ ಸಾಧನೆ ಏನಂತ ಅಂಶವನ್ನು ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ಮೀನುಗಾರಿಕೆ ಮತ್ತು ಪಶುಸಂಗೋಪನೆ ಅವರಿಗೆ ಬಡ್ಡಿ ರಹಿತ ಈ ರೀತಿ ಒಂದು ಸಾಲ ಕೊಡ್ತಾರಂಥ ವ್ಯವಸ್ಥೆ ಮತ್ತು ಕಾರ್ಮಿಕರಿಗೆ ಆದಾಯ ಮಿತಿ 15,000 ರೂಪಾಯಿ ತನಕ ಇತ್ತು, ಇದನ್ನು 21,000 ರೂಪಾಯಿ ಏರಿಸಿರೋದು. ಅದೇ ರೀತಿ ಗಂಗಾ ನದಿ ಸೇರಿದಂತೆ ಎಲ್ಲ ನದಿಗಳ ಒಂದು ಶುದ್ಧೀಕರಣದ ಬಗ್ಗೆ ಅವ್ರು ಮಾಡ್ತಾರಂಥ ಪ್ರಯತ್ನ. ಇವತ್ತು ಭಾರತ ಪ್ರಪಂಚದ ಮುಂದೆ ನಮ್ಮ ಸಂಸ್ಕೃತಿಗೇ ಹೆಚ್ಚು ಒತ್ತು ಕೊಡ್ತಾ ಇರೋಂಥ ದೇಶ. ಹಾಗಾಗಿ ಗಂಗಾ ಯಮುನಾ ನಮ್ಮೆಲ್ಲ ನದಿಗಳಿಗೂ ಕೂಡ ಶುದ್ಧೀಕರಣ ಮಾಡಿಕೊಂಡು ಅದಕ್ಕೂ ಕೂಡ ಹೆಚ್ಚಿನ ಒತ್ತು ಕೊಡಬೇಕು ಅನ್ನೋಂಥ ಪ್ರಯತ್ನ. ಒಂದು ಕಡೆ ರೈತರಿಗೆ, ಮತ್ತೊಂದು ಕಡೆ ಕಾರ್ಮಿಕರಿಗೆ, ಮತ್ತೊಂದು ಕಡೆ ತಾಯಂದಿರಿಗೆ, ಈ ರೀತಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ನಾನು ನಿಮ್ಮ ಕೈ ಬಿಡಲ್ಲ, ನಿಮ್ಗೆ ಅನುಕೂಲ ಮಾಡ್ತೀನಿ ಅಂತ ಪ್ರಯತ್ನ ಮಾಡ್ತೇನೆ. ನರೇಂದ್ರ ಮೋದಿಯವರ ಈ ಪ್ರಯತ್ನಕ್ಕೆ, ಪಿಯೂಷ್ ಗೋಯಲ್ ಮುಖಾಂತರ ಮಾಡಿದ ಪ್ರಯತ್ನಕ್ಕೆ ನಿಜಕ್ಕೂ ಕೂಡ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ಈ ಒಂದು ಬಜೆಟ್ಟು ನಮ್ಮ ದೇಶ ಯಾವ ದಿಕ್ಕಲ್ಲಿ ಹೋಗ್ತಾ ಇದೆ ಅನ್ನೋದನ್ನು ಸಂಸ್ಕೃತಿ ಉಳಿಸೋ ದಿಕ್ಕಿನಲ್ಲಿ, ರೈತರನ್ನ ಮತ್ತು ಸಾಮಾನ್ಯ ಜನರನ್ನು ಉಳಿಸೋ ದಿಕ್ಕಿನಲ್ಲಿ ಮಾಡ್ತಾರೆ ಅಂತ ಒಂದು ಪ್ರಯತ್ನ ಅಂತ ಹೇಳ್ತಾ, ಮತ್ತೊಮ್ಮೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗೋದಕ್ಕೆ ಈ ಬಜೆಟ್ಟು ಖಂಡಿತ ಅವರಿಗೆ ಹೆಚ್ಚಿನ ಶಕ್ತಿ ಕೊಡುತ್ತೆ ಅನ್ನೋಂಥ ವಿಶ್ವಾಸ ನನಗಿದೆ.